ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ, ಕಲಿಸಿದ ಗುರುಗಳಿಗೆ ನಮನ, ದೇಶಕ್ಕಾಗಿ ಯೋಧರಿಗೆ ನಮನ, ಅನ್ನ ನೀಡುವ ರೈತರಿಗೆ ನಮನ. ಸಾಮಾನ್ಯವಾಗಿ ಈಗಾಗಲೇ ಪ್ರಶಾಂತ್ ನಾಯ್ಕ್ ಸರ್ ಅವ್ರು ಹೇಳಿದ್ದಾರೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಅಂತ. ಒಂದು ಸಣ್ಣ ಇತ್ತೀಚೆಗೆ ವಾಟ್ಸಪ್ಪಲ್ಲಿ ಒಂದು ವಿಷಯ ಹರಿದಾಡಿದೆ, ಅದನ್ನು ಉಲ್ಲೇಖಿಸ್ಕೊಂಡು ನಾನು ಹೆಚ್ಚಳ 2 ನಿಮಿಷ ಮಾತು ಮುಗಿಸ್ತೇನೆ. 93 ವರ್ಷದ ವೃದ್ಧರೊಬ್ಬರು ಒಂದೂವರೆ ತಿಂಗಳ ಹಿಂದೆ ಮುಂಬೈಯಲ್ಲಿ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಉಸಿರಾಟದ ಸಮಸ್ಯೆಗೆ. ಹಾಗೆ ಅವರು 1.5 ದಿವಸದಿಂದ 2 ದಿವಸ ಹಾಸ್ಪಿಟಲ್ ಇದ್ದರು ICU ಅಲ್ಲಿ. ಅವರಿಗೆ ಡಿಸ್ಚಾರ್ಜ್ ಆಗ್ತದೆ. ಡಿಸ್ಚಾರ್ಜ್ ಆಗಿ ಅವರಿಗೆ ಬಿಲ್ ಕೊಡ್ತಾರೆ, 15,000 ಬಿಲ್ ಕಟ್ಟಿದ ನಂತರ ಅವರು ಬಿಲ್ ಕಟ್ಟಿದ ನಂತರ ಇದು ಏನು ಅವರ ಹಾಸ್ಪಿಟ್ಲ ಆಫೀಸ್ ಎದುರುಗಡೆ ಕೂತ್ಕೊಂಡು ಚೇರಲ್ಲಿ ಗೋಳೋದು ಅಳ್ತಾ ಇದ್ದಂತೆ. ಅವಾಗ ಎಲ್ಲ ಆಸ್ಪತ್ರೆ ಸಿಬ್ಬಂದಿ ಡಾಕ್ಟರ್ ಎಲ್ಲ ಬಂದು, ನೀವು ಬರುವಾಗ ನೀವು ಉಸಿರಾಟ ತೊಂದರೆ ಆಗಿ ICU ಪೇಷಂಟ್ ಆಗಿ ಬಂದಿದ್ರಿ, ಈ ಗುಣವಾಗಿ ಬಿಲ್ಲೂ ಪೇ ಮಾಡಿಕೊಂಡು ಇಷ್ಟೊಂದು ಸೋಕೆ ಯಾಕೆ ಕಳ್ತಿದೆ ಅಂತ ಅವ್ರು ಹೇಳದಂತೆ. ನನ್ನನ್ನು 1.5 ದಿನ ಇಟ್ಕೊಂಡು ನೀವು ಉಸಿರಾಟಕ್ಕೆ ಕೃತಕ ಗಾಳಿ ಕೊಟ್ಟು 15,000 ಬಿಲ್ ಮಾಡಿದ್ರಿ. 93 ವರ್ಷ ಈ ಪ್ರಕೃತಿ ಫ್ರೀಯಾಗಿ ನಂಗೆ ಉಸಿರಾಡ್ಲಿಕ್ಕೆ ಗಾಳಿ ಕೊಟ್ಟಿದೆ, ನಾನು ಪ್ರಕೃತಿ ಏನೂ ಮಾಡಿಲ್ಲಲ್ಲ, ನಂಗೆ ಈಗ ಪಶ್ಚಾತ್ತಾಪ ಆಗ್ತಿದೆ, ಅಳ್ತಾ ಇದ್ದೇನೆ ಅಂದರೆ ಏನಾದರೂ ಈ ಪ್ರಕೃತಿ ನನ್ನನ್ನು ದುಡ್ಡು ಕೇಳಿದ್ರೆ ನಾನು 93 ವರ್ಷ ಬದುಕ್ತಿದ್ದು ನಾನು ಸತ್ತೋಗ್ಬಿಡ್ತಿದ್ದೆ. ಹಾಗಾಗಿ ಮನುಷ್ಯನಿಗೆ ಕೃತಜ್ಞತೆ ಎಂಬುದು ಬೇಕು. ಇದೇ ಹೇಳಿದ ಮಣ್ಣಿನ ಋಣ ತೋರಿಸಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮ ಅಧ್ಯಾಪಕರು ಅಥವಾ ನಾನು ಓದುವಾಗ ಹೇಳ್ತಿದ್ರು, ನಿನ್ನ ತಲೆಯಲ್ಲಿ ಸಗಣಿ ತುಂಬಿದೆಯಾ ಮಣ್ಣು ತುಂಬಿದೆಯಾ ಅಂತ. ಸಗಣಿ ಮಣ್ಣು 2 ತಲೆಯಲ್ಲಿ ತುಂಬಿದ್ರೆ ಅವನಂತ ಬುದ್ಧಿವಂತ ಯಾರೂ ಇಲ್ಲ. ಯಾಕಂದರೆ ಮಣ್ಣಿನ ಸಗಣಿ ಸೇರಿದ್ರೆ ಮಣ್ಣೇ ಫಲವತ್ತತೆ ಆಗ್ತದೆ. ಒಂದು ಮಣ್ಣು ಅಂಥದ್ದನ್ನು ಒಂದು ಪ್ರಾದೇಶಿಕತೆ, ಒಂದು ರಾಷ್ಟ್ರೀಯತೆ ಜೊತೆ ಹೋಲಿಸ್ತಾರೆ. ಆ ಮಣ್ಣಿನ ಮಗ ಅಂತ ಹೇಳ್ತಾರೆ, ಆ ಮಣ್ಣಿನ ಋಣ ತೀರಿಸ್ಬೇಕಂತಾರೆ. ಹಾಗಾಗಿ ಮಣ್ಣು ಭಾಳ ಇಂಪಾರ್ಟೆಂಟ್. ಸೊ ಎಷ್ಟೋ ಜನ ಮಕ್ಕಳು ಮಣ್ಣಂದ್ರೆ ಏನು ಬಗ್ಗೆ ಗೊತ್ತೇ ಇಲ್ಲ ಇವರಿಗೆ. ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲವೂ ಸೃಷ್ಟಿಯಾಗೋದು ಮಣ್ಣಿಂದ. ನಿಮ್ಮ ಹತ್ತಿರದಲ್ಲಿ MRPL ಇದೆ, MRPL ಬರುವುದೇನು ಕ್ರೂಡ್ ಆಯಿಲ್ ಭೂಮಿಯ ಮಣ್ಣಿನ ಒಳಗಡೆ ಬರುವುದು. ಅದರಿಂದ ಎಲ್ಲವೂ ಆಗ್ತದೆ, ಡೀಸೆಲ್ ಆಗ್ತದೆ, ಪೆಟ್ರೋಲ್ ಆಗ್ತದೆ, ವಿಮಾನಕ್ಕೆ ಬೇಕಾದಂಥದ್ದು ಆಗ್ತದೆ, ನಿಮ್ಗೆ ರೋಡಿಗೆ ಡಾಮರ್ ಆಗ್ತದೆ, ಎಲ್ಲವೂ ಆಗ್ತದೆ. ಅದನ್ನೇ ನಾವು ಪ್ರಕೃತಿ ಅಂತ ಹೇಳ್ತೇವೆ. ಪ್ರಕೃತಿ ಅಂತ ಹೇಳಿದ್ರೆ 4 ಇದೆ ಅದರಲ್ಲಿ. ಒಂದನೇದು ಭೌಗೋಳಿಕ ಪ್ರಕೃತಿ. ಏನು ಪ್ರಕೃತಿ ಸೃಷ್ಟಿಯಾಗಿ ನದಿ, ತೊರೆ, ಜರಿ, ಭೂಮಿ, ಸಮುದ್ರ ಇವೆಲ್ಲವೂ ನಾವು ಭೌಗೋಳಿಕ ಪ್ರಕೃತಿ ಅಂತ ಹೇಳ್ತೇವೆ. ಇಲ್ಲಿರೋ ಎಲ್ಲ ಜೀವರಾಶಿಗಳು ಅಂದರೆ ನಮ್ಮ ಗೆದ್ದಲಿಂದ ಹಿಡಿದು ದೈತ್ಯಾಕಾರದ ಆನೆವರೆಗೆ, ಸಮುದ್ರದಲ್ಲಿರುವ ಅಮೀಬಾದಿಂದ ಹಿಡಿದು ದೈತ್ಯಾಕಾರದ ವೇಲ್ ಶಾಕ್ವರೆಗೆ, ಇದನ್ನು ನಾವು ಜೈವಿಕ, ಇದು ದೇವರ ಸೃಷ್ಟಿ ಮಾಡೋಂಥ ಪ್ರಕೃತಿ. ಇದನ್ನು ನಿರ್ವಹಣೆ ಮಾಡಬೇಕಾದ ಯಾವುದು ನಾವು ಅದನ್ನು ನಾವು ಹೇಳ್ತೇವೆ ಆರ್ಥಿಕ ಪರಿಸರ, ಆರ್ಥಿಕ ಪ್ರಕೃತಿ ಹೇಳ್ತೇವೆ. ಇವೆಲ್ಲದರ ಬಗ್ಗೆ ಅರಿವನ್ನು ಹೊಂದಬೇಕಾದ್ರೆ ಸಾಮಾಜಿಕ ಪ್ರಕೃತಿಯ ಕಾಳಜಿ ಅಂತ. ಇವತ್ತು ಏನಾಗಿದೆ, ದಿನೇ ದಿನೇ ನಮ್ಮ ಅರಣ್ಯ ಪ್ರದೇಶ ಕಡಿಮೆ ಆಗಿ ಪ್ರಕೃತಿಯಲ್ಲಿ ವಾತಾವರಣದ ಮಟ್ಟ ಕಡಿಮೆ ಆಗಿ ಇವತ್ತು ಏನು ಸಮುದ್ರ ಮಟ್ಟ, ನೀರಿನ ಮಟ್ಟ ಪ್ರತಿ ವರ್ಷ 1.5 ಇಂಚ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಏನು ಹತ್ರ ಹೋಗೋದು ಬೇಡ, ಉಳ್ಳಾಳ ನೋಡಿದ್ರೆ ಗೊತ್ತಾಗ್ತದೆ. ಉಳ್ಳಾಳದಲ್ಲಿ ಸಮುದ್ರ ನಾನು 2015ರಲ್ಲಿ ಇಲ್ಲಿ ವಲಯಾರಣ್ಯಾಧಿಕಾರಿಗೆ ಬಂದಾಗ ಇದಕ್ಕಿಂತ 100 ಮೀಟರ್ ದೂರ ಇತ್ತು. ಈಗ 90 ಮೀಟರ್ ಹತ್ರ ಬಂದಾಗಿದೆ, ಇನ್ನು 10 ಮೀಟರ್ ಬರ್ಲಿಕ್ಕೆ ಬಾಕಿದೆ. ಈಗಾಗಲೇ ಸಾಯಿಲ್ ಕಾರಣ ಏನು? ಗ್ಲೋಬಲ್ ವಾರ್ಮಿಂಗ್ ಕಾರಣ ಅಂದರೆ ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಜಾಸ್ತಿ ಆಗೋದು, ಆಮ್ಲಜನಕದ ಕೊರತೆ ಆಗೋದು. ಇದಕ್ಕೆ ಏನು ಮಾಡಬೇಕು? ಮಂಗಳೂರು ಇವತ್ತು ಎರೆಕಳೆ ಇರ್ಬೋದು, ಮಂಗಳೂರು ಇರ್ಬೋದು, ಈ ವರ್ಷ 34 ಡಿಗ್ರಿಯಿಂದ 40 ಡಿಗ್ರಿ ತಲುಪಿದೆ. ಇನ್ನೊಂದು 10 ಡಿಗ್ರಿ ಜಾಸ್ತಿ ಆದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಡೆಲ್ಲಿ ಅಂತ ನಗರಗಳಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಈ ವರ್ಷ 70ಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ. ಚರ್ಮ ರೋಗಗಳು ಬರ್ತಾ ಇದೆ. ಸಾಮಾನ್ಯವಾಗಿ ಇವತ್ತು ನಿಮ್ಮ ಮಕ್ಕಳ ಹತ್ರ ಕೇಳಿದರೆ, ನಮ್ಮ ಅಪ್ಪನ ಹತ್ರ ಆಡಿ ಕಾರ್ ಇದೆ, ನಮ್ಮ ಅಮ್ಮನ ಹತ್ರ ನಮ್ಮನೆ ಸೋನಿ TV ಇದೆ, ಆ್ಯಪಲ್ ಮೊಬೈಲ್ ಇದೆ. ಅದು ಮೂಲಭೂತ ಅವಶ್ಯಕತೆ ಅಲ್ಲ. ನಾವು ಬದುಕಬೇಕಾದ್ರೆ ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕಬೇಕು. ಅದು 3 ಇದ್ರೆ ಮಾತ್ರ ನಾವು ಬದುಕಲು ಸಾಧ್ಯ ಇದೆ. ಇದು 3 ಇದ್ರೆ ಉಳಿದನ್ನು ನಾನು ಅನುಭವಿಸ್ಲಿಕ್ಕೆ ಆಗ್ತದೆ. ಒಳ್ಳೆಯ ಮನೆ, ಒಳ್ಳೆಯ ಮೊಬೈಲು, ಒಳ್ಳೆಯ ಕಾರು, ಅಥವಾ ಒಳ್ಳೆಯ ನಮ್ಗೆ ಊಟೋಪಚಾರ ಆಗ್ತದೆ. ನಮಗೆ ಮೂಲಭೂತವಾಗಿ ಬೇಕಾಗಿರುವುದೇ ನಮಗೆ ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಬೆಳಕು. ಅದನ್ನು ನಾವು ಪಡಿತಾ ಇದ್ದೀವಿ. ಹಾಗಾಗಿ ನಾವು ಅದಕ್ಕೋಸ್ಕರ ಏನಂದರೆ ಪ್ರಕೃತಿಯನ್ನು ಪೂಜಿಸುವಂಥವ್ರಾಗಬೇಕು. ಪ್ರಕೃತಿಯನ್ನು ಪೂಜಿಸಿದ್ರೆ ಮಾತ್ರ. ಸಾಮಾನ್ಯವಾಗಿ ಈಗ ನಮ್ಮ ಆರ್ಥಿಕ ಪರಿಸರ ವಿಷಯ ತಗೊಂಡ್ರೆ, ನೀವೆಲ್ಲ ಮಕ್ಕಳು ಬರ್ಡೇ ಮಾಡ್ಕೊಳ್ತೀರಲ್ಲ, ನಿಮ್ಮ ಶಾಲೆಯಲ್ಲಿ ಹೇಳಿದ್ರು ನಾವು ಬರ್ಡೇಗೆಲ್ಲ ಗಿಡ ನೆಡೋ ಕಾನ್ಸೆಪ್ಟ್ ಇದೆ ಅಂತ. ಅದು ಮಾಡಲೇಬೇಕು. ಯಾಕಂದರೆ ಈ ಭೂಮಿ ನಮ್ದಲ್ಲ, ನಮ್ಮ ಹಿರಿಯರದ್ದು ಅಲ್ಲ. ಮುಂದೆ ಈ ಭೂಮಿ ಮೇಲೆ ಯಾರು ಮಕ್ಕಳು ಹುಡ್ತಾರೆ ಅವರ ಸಾಲದಲ್ಲಿ, ಋಣದಲ್ಲಿ ನಾವಿದ್ದೇವೆ. ಅವರಿಗೆ ನಾವು ಹೇಗೆ ಅನುಭವಿಸ್ತೇವೆ ಹಾಗೆ ಅದನ್ನು ಹಸ್ತಾಂತರಿಸುವಂಥ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಾವು ಏನು ಪ್ರತಿಯೊಬ್ಬರು ಒಂದು ಗಿಡ ನೆಡಲೇಬೇಕು. ನಿಮ್ಮ ಹೆಚ್ಚಿನ ಈ ಭಾಗದಲ್ಲಿ ಜನರಿಗೆ ಮಕ್ಕಳಿಗೆ ತೊಂದರೆ ಇಲ್ಲ. ಸಿಟಿಯಲ್ಲಿ ಕೇಳಿದರೆ ಮಕ್ಕಳ ಹತ್ರ ಕೇಳಿದ್ರೆ ಜಾಗ ಇಲ್ಲ. ನಿಮ್ಮ ಮನಸ್ಸಲ್ಲಿ ಜಾಗ ಕೊಡಿ.
ಈ ಪ್ರಕೃತಿ ನಂಗೆ ಫ್ರೀಯಾಗಿ ಉಸಿರಾಡ್ಲಿಕ್ಕೆ ಒಳ್ಳೆಯ ಗಾಳಿಯನ್ನು ಕೊಡ್ತಾ ಇದೆ. ಆ ಒಳ್ಳೆ ಗಾಳಿ ಕೊಟ್ಟಿದ್ದಾಗಿ ನಾನೊಂದು ಒಳ್ಳೆ ನೀವು ಒಂದು ಒಳ್ಳೆ ಆಹಾರ ತಗೊಳ್ಬೇಕಾದ್ರೂ ನಿಮ್ಮ ಲಂಗ್ಸ್ ಸರಿಯಾಗಿ ಕೆಲಸ ಮಾಡಬೇಕು. ನಿಮ್ಗೆ ಒಳ್ಳೆಯ ಆಕ್ಸಿಜನ್ ಗಾಳಿ ಬಂದರೆ ಮಾತ್ರ ನಿಮ್ಮ ಎಲ್ಲ ಆಕ್ಟಿವಿಟಿ ಸರಿಯಾಗಿ ಆಗುವಂಥದ್ದು. ಅದಕ್ಕೋಸ್ಕರ ನಿಮಗೆ ಪ್ರಕೃತಿಯಲ್ಲಿ ಒಳ್ಳೆ ಗಾಳಿ ಸಿಗಲೇಬೇಕು. ಮತ್ತೆ ಪ್ರಕೃತಿ ನೋಡಿ ತನ್ನಿಂದ ತನ್ನಷ್ಟೇ ಕೆಲವು ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ಕೊಳ್ತದೆ. ಇವತ್ತು ಹರೆಕಳ ಆಜವ ಸರ್ ಇರ್ಬೋದು, ಆಮೇಲೆ ಮಾಧವ ಉಳ್ಳಾಳ್ ಇರ್ಬೋದು. ಈಗ ಇವರೆಲ್ಲ ಅಂದ್ರೆ ಇವರಿಗೆಲ್ಲ ಪ್ರಕೃತಿ ಸೃಷ್ಟಿ ಮಾಡಿರೋದು. ಯಾಕಂದ್ರೆ ಪ್ರಕೃತಿಯಲ್ಲಿ ಆ ಸಮತೋಲನ ಕಾಪಾಡಬೇಕಾದ್ರೆ ಸಾರ್ವಜನಿಕ ಒಂದಿಷ್ಟು ಕಾಳಜಿ ಇದ್ದನ್ನು ಪ್ರಕೃತಿ ಸೃಷ್ಟಿ ಮಾಡ್ತದೆ. ಇವತ್ತು ಯಾಕೆ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದ, ಪ್ರಕೃತಿ ನಾವು 10% 20% ಪ್ರಕೃತಿನ ಹಾಳು ಮಾಡ್ಕೊಂಡಿದ್ದೇವೆ. ನಮಗೆಲ್ಲ ಕಾಯಿಲೆಗಳು ಮಂಗಳೂರಲ್ಲಿ ಹೋದ್ರೆ ಹಂದಿ ಜ್ವರ, ನಾಯಿ ಜ್ವರ, ಬೆಕ್ಕಿನ ಜ್ವರ, ಹಕ್ಕಿ ಜ್ವರ ಎಲ್ಲ ಜ್ವರ ಇದೆ. ಯಾಕಾಗಿ? ಪ್ರಕೃತಿ ವಿಕೋಪದಿಂದಾಗಿ ಜ್ವರಗಳೆಲ್ಲ ವೈರಸ್ಗಳು. ವಾತಾವರಣದಲ್ಲಿ 100 ವೈರಸ್ ಇದೆ. ಒಂದು ಹಿಡಿ ಮಣ್ಣು ತಗೊಂಡ್ರೆ 700 ಕೋಟಿ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾಗಳಿದೆಯಂತೆ ಒಂದು ಹಿಡಿ ಮಣ್ಣಲ್ಲಿ. ಭೂಮಿಗಳೇ ಮರುಭೂಮಿ ಆಗ್ತಾ ಇದೆ. ಅದಕ್ಕೆ ಈ ವರ್ಷದ ವಿಶ್ವಸಂಸ್ಥೆಯ ಸ್ಲೋಗನ್ ಅಂದ್ರೆ ಮರುಭೂಮಿಯನ್ನು ಪುನಃ ಅರಣ್ಯೀಕರಣ ಮಾಡೋಣ, ಭವಿಷ್ಯಕ್ಕಾಗಿ ಅರಣ್ಯ, ಇದು ನಮ್ಮ ಸ್ಲೋಗನ್. ಆ ಎಲ್ಲ ಉದ್ದೇಶ ಇಟ್ಕೊಂಡು ಲೈಫ್ ನೆಸ್ಟ್ ಸಂಸ್ಥೆಯವರು ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಬೀಜದುಡ್ಡೆ ಬಗ್ಗೆ ಈಗಾಗಲೇ ಪ್ರಶಾಂತ್ ನಾಯ್ಕ್ ಹೇಳಿದ್ದಾರೆ. ಇದೊಂದು ಕಾನ್ಸೆಪ್ಟ್. ಒಟ್ಟಾರೆಯಾಗಿ ನಮ್ಮ ಎಲ್ಲೆಲ್ಲಿ ಅವಕಾಶ ಇದೆ ನಮ್ಮ ಮನಸ್ಸಲ್ಲಿ ಗಿಡ ನೆಡಲಿಕ್ಕೆ ಅವಕಾಶ ಫಸ್ಟ್ ಕೊಡಬೇಕು. ನಾನೊಂದು ಗಿಡ ನೆಡ್ತೇನೆ ಅಂತ ಭೂಮಿಯಲ್ಲಿ ಜಾಗ, ಸಾವಿರಾರು ಗಿಡ ನೆಡುವ ಜಾಗ ಭೂಮಿಯಲ್ಲಿದೆ. ಆದರೆ ಇವತ್ತು ಒಂದು ಮಗುವಿನಿಂದ ಹಿಡಿದು ಹಿರಿಯರ ತನಕ ನಾವು ಮನಸ್ಸಲ್ಲಿ ಜಾಗ ಕೊಡೋದಿಲ್ಲ. ನಾವು ಭೂಮಿಯಲ್ಲಿ ಜಾಗ ಹರಿಸ್ತೇವೆ. ಅಲ್ಲಿ ಜಾಗ ಇಲ್ಲ, ಇಲ್ಲಿ ಸ್ಥಳ ಇಲ್ಲ, ಅಲ್ಲಿ ಅದು ಬರ್ತದೆ, ಕಾರ್ ಪಾರ್ಕ್ ಬರ್ತದೆ. ನೀವೊಂದು ಗಿಡ ನೆಡ್ತೀನಿ, ನಿಮ್ಮ ಪೇರೆಂಟ್ಸ್ ಕೊಡೋದಿಲ್ಲ. ಅಲ್ಲಿ ಗಿಡ ನೆಡ್ತೀಯ ಅಂತ. ಗಿಡ ಒಂದು ದಿನ ಬದುಕಲಿ, ಅದು ತನ್ನ ಕೆಲಸ ಮಾಡೋಗ್ತದೆ. ಪ್ರಕೃತಿಗೆ 1 ವರ್ಷ ಬದುಕಲಿ, ತನ್ನ ಕೆಲಸ ಮಾಡೋಗ್ತದೆ. ಹಾಗಾಗಿ ಗಿಡ ನೆಡುವಾಗ ನಾವು ಪಾಸಿಟಿವ್ ಥಿಂಕಿಂಗ್ ಬೇಕು, ನೆಗೆಟಿವ್ ಥಿಂಕಿಂಗ್ ಮಾಡಲೇಬಾರ್ದು. ಸಸಿ ನೆಡಬೇಕು ಅದು ನಾವು ಈ ಭೂಮಿ ಮೇಲೆ ಬದುಕಬೇಕಂದ್ರೆ ಸಸಿ ಮರಗಳು ಬೇಕೇ ಬೇಕು. ಭೂಮಿಯನ್ನು ಫಲವತ್ತಾಗಿಡಲಿಕ್ಕೆ, ಭೂಮಿಯಲ್ಲಿ ನೀರಿಂಗಿಸ್ಲಿಕ್ಕೆ, ನಮ್ಗೆ ಉತ್ತಮವಾದ ಮಳೆ ತರಲಿಕ್ಕೆ, ಇವೆಲ್ಲದಕ್ಕೂ ಒಂದೇ ದಾರಿ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರಕೃತಿಯಲ್ಲಿ ಸಸಿ ಮರಗಳ ಸಂಖ್ಯೆ ಜಾಸ್ತಿ ಆಗಬೇಕು, ಗ್ರೀನ್ ಕವರ್ ಜಾಸ್ತಿ ಆಗಬೇಕು. ಇದು ಇದಕ್ಕೋಸ್ಕರ ಈ ಸಂಸ್ಥೆ ಈ ಥರದ ಸಂಸ್ಥೆಗಳನ್ನು ಕಟ್ಕೊಂಡು ನಿಮ್ಮ ವಿದ್ಯಾರ್ಥಿ ದಶೆಯಲ್ಲಿ ನಿಮ್ಮ ಮೂಲಕ ಮೆಸೇಜ್ ಹೋಗಬೇಕು. ಮುಂದಿನ ಭವಿಷ್ಯತ್ತಿಗೆ ಅದು ಈ ಪ್ರಕೃತಿ ಹಾಗೆ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಇನ್ನೊಮ್ಮೆ ನನ್ನ ಇಲಾಖಾ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಮ್ಮ ಲೈಫ್ನೆಸ್ ಸಂಸ್ಥೆಯವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಈ ಒಂದು ಅವ್ರ ಜೊತೆ ಸಂಘಟಿತರಾಗಿ ಕಾರ್ಯಕ್ರಮ ಹಮ್ಮಿಕೊಂಡಂಥ ಪತ್ರಕರ್ತ ಸಂಘ ಉಳ್ಳಾಳದವರಿಗೂ, ನಮ್ಮ ಪ್ರಶಾಂತ್ ನಾಯ್ಕ್ ಮಾನಸ ಗಂಗೋತ್ರಿ ಅವರ ಪ್ರೊಫೆಸರ್ ಅವರಿಗೂ, ಹೆರೆಕಳ ಈ ಭಾಗದ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು ಮತ್ತು ಮುಖ್ಯೋಪಾಧ್ಯಾಯರು, ಎಲ್ಲ ಗೌರವಾನ್ವಿತ ಪ್ರಾಧ್ಯಾಪಕರು ಇಲಾಖೆ ಪರವಾಗಿ ವಂದನೆ ಸಲ್ಲಿಸ್ತಾ ಮಕ್ಕಳಿಗೆ ಒಂದು ಜೋಕ್ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಫುಟ್ಬಾಲ್ ಗೇಮ್ ಗೊತ್ತಾ ನಿಮಗೆ? ಫುಟ್ಬಾಲ್ ಗೇಮಲ್ಲಿ ಯಾರು ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಯಾರು? ಅವ್ರು ನಾನು ಇಂಪಾರ್ಟೆಂಟ್ ಪ್ಲೇಯರ್ ಗೇಮ್ ಒಳಗಡೆ ಈಗ ಡಿಫೆಂಡರು, ಆಮೇಲೆ ಗೋಲ್ ಕೀಪರ್ ಎಲ್ಲ ಇರ್ತಾರೆ. ಯಾರು ಇಂಪಾರ್ಟೆಂಟ್ ಕೇಳಿದ್ರು? ಗೋಲ್ ಕೀಪರ್. ಹಾಗೆ ನಿಮಗೆ ಹಳ್ಳಿಯಲ್ಲಿ ಹುಡುಗರದೆಲ್ಲ ಒಂದು ಗ್ಯಾಂಗ್ ಇರ್ತದೆ. ಒಂದು ಹಳ್ಳಿಯಲ್ಲಿ 2 ಹುಡುಗರೆಲ್ಲ ಸೇರಿಕೊಂಡು 2 ಟೀಮ್ ಮಾಡ್ಕೊಳ್ತಾರೆ ಒಂದು ಫುಟ್ಬಾಲ್ ಆಡುವ ಅಂತ ಒಂದು ಯಾವುದೋ ಒಂದು ಉತ್ಸವಕ್ಕೆ. ಹಾಗೆ ಫುಟ್ಬಾಲ್ ಆಡಲಿಕ್ಕೆ ಟೀಮ್ ಆದ ನಂತರ ಒಂದು ಟೀಮಲ್ಲಿ ಗೋಲ್ ಕೀಪರ್ ಇಲ್ಲ. ಹುಡುಗರು ಸರಿ ಬಿಡಿ ನಾಳೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಾರೆ. ದಾರಿಲಿ ಹೋಗುವಾಗ ಒಂದು 3-4 ಜನ ಆ ಗೋಲ್ ಕೀಪರ್ ಇಲ್ಲದ ಹುಡುಗರ ಟೀಮಲ್ಲಿ 3-4 ಜನ ಹುಡುಗರು ನೋಡುವಾಗ ಈ ವಾಟರ್ ಬಚ್ಚಂಗೆ ಗೊತ್ತಲ್ಲ, ಅದು ಹೇಗೆ ಅನ್ಲೋಡ್ ಮಾಡ್ತಾರೆ ಗಾಡಿಯಿಂದ. ಮೇಲಿಂದ ಒಬ್ಬ ಎತ್ತಾಕ್ತಾನೆ, ಕೆಳಗೊಂದು ಒಬ್ಬ ಹಿಡಿತಾನೆ ಅಲ್ವಾ? ಈಗ ಮೇಲಿಂದ ಒಬ್ಬ ಎತ್ತಿಗೆ ಹಾಕ್ತಾನೆ, ಕೆಳಗಡೆ ಒಬ್ಬ ಹಿಡಿದು ಇಡ್ತಾನೆ. ವಾಟರ್ ಮೇಲೆ ಬಚ್ಚಂಗಾಯಿನ ಇವ್ರಿಗೆ ನೋಡಿ, ಇವನು ಇಷ್ಟು ದೊಡ್ಡ ಕಾಯಿಲೆ ಹಿಡಿತಾನೆ, ಇವನು ಬಾಲ್ ಹಿಡಿಯೋದಿಲ್ವಾ ಅಂತ ಇವರಿಗೆ ಒಂದು ಯೋಚನೆ ಆಗ್ತದೆ. ಅವ್ರಿಗೆ ಕೇಳ್ತಾನೆ, ಹೀಗೆ ಫುಟ್ಬಾಲ್ ಮ್ಯಾಚ್ ಇದೆ, ಇದರಷ್ಟೇನು ಭಾರ ಇರೋದಿಲ್ಲ, ನೀನು ಬಾಲ್ ಹಿಡಿದ್ರೆ ಆಯ್ತಷ್ಟೇ, ಯಾವ ಕಡೆಯಿಂದ ಬಂದು ಬಾಲು ಅಂತ. ಸರಿ ಅಂತ ಅವನಿಗೂ ಖುಷಿ ಆಗ್ತದೆ. ಈ ಬಚ್ಚಂಗಾಯಿ ಎತ್ತಿ ದಿನ ಸಾಕಾಗ್ಬಿಟ್ಟಿದೆ. ಅಲ್ಲಿ ಬಚ್ಚಂಗಾಯಿ ಲೈಫ್ ಇದೆ. ಅವನಿಗೆ ಒಂದು ಬಚ್ಚಂಗಾಯಿ ಕೆಳಗೆ ಬಿದ್ದು ಒಡೆದೋದ್ರೆ ಸಾವುಕಾರ 10 ರೂಪಾಯಿ ಸಂಬಳ ಕಟ್ ಮಾಡ್ತಾನೆ. ಅದಕ್ಕೆ ಅವನಿಗೂ ಖುಷಿ ಆಗ್ತದೆ. ಸರಿ ಹಾಗಾದ್ರೆ ಒಂದು ಶನಿವಾರ ಪ್ರಾಕ್ಟೀಸಿಗೆ ಬರಬೇಕು, ಭಾನುವಾರ ಮ್ಯಾಚ್ ಅಂತ. ಶನಿವಾರ ಪ್ರಾಕ್ಟೀಸಿಗೆ ಬರ್ತಾನೆ. ಯಾವ ಕಡೆಯಿಂದ ಹೋದ್ರೂ ಆ ಹುಡುಗ ಬಾಲ್ ಹಿಡಿತಾನೆ. ಇವರಿಗೆ ಭಾಳ ಖುಷಿಯಾಗಿ ಅಂತ ಗೋಲ್ ಕೀಪರ್ ಸಿಕ್ಕಿದ ನಮಗೆ ಅಂತ ತುಂಬ ಖುಷಿ ಆಗ್ತದೆ. ಸರಿ ಇನ್ನೇನು ಮಾಡೋದು? ಸರಿ ನಾಳೆ ಮ್ಯಾಚ್ ಸ್ಟಾರ್ಟ್ ಆಯಿತು. ಯಾವಾಗಲಾದರೂ ಒಬ್ಬ ಎಕ್ಸ್ಟ್ರಾರ್ಡನರಿ ಪರ್ಸನ್ ಪ್ಲೇಯರ್ ನಮ್ಮಲ್ಲಿದ್ದರೆ ನಾವೇನು ಉಳಿದವರೆಲ್ಲ ಲೇಜಿ ಆಗ್ತಾರೆ. ಈಗ ಫುಟ್ಬಾಲಲ್ಲಿ ಗೋಲ್ ಕೀಪರ್ ಸ್ಟ್ರಾಂಗ್ ಇದೆ ಅಂದರೆ ಉಳಿದವ್ರು ಲೇಜಿಯಾಗಿ ಆಡಿದ್ರೆ ನಡೀತಿದೆ. ಯಾಕಂದರೆ ಯಾವ ಕಡೆ ಇವರಿಗೆ ಆ ಕಡೆಯಿಂದ ಒಂದು ಡಿಫೆಂಡ್ ಒಂದು ಗೋಲ್ ಹೊಡ್ಕೊಂಡ್ರೆ ಮುಗೀತು. ಸರಿ ಮ್ಯಾಚ್ ಸ್ಟಾರ್ಟ್ ಆಗ್ತದೆ, ಇವ್ರು ಲೇಜಿ, ಆ ಕಡೆ ಎದುರು ಟೀಮ್ನವ್ರು ಬಾಲ್ ಹೊತ್ಕೊಂಡು ಬರ್ತಾರೆ, ಒದಿತಾರೆ, ಇವ್ ಹಿಡಿತಾನೆ, ಹಿಡಿದು ಮಾಡಿದ್ದೇನು
ತೆಗೆದು ಒಳಗೆ ಹಾಕ್ತಾನೆ. ಏನಾಯ್ತು? ಅದಕ್ಕೆ ಅದರ ಅರ್ಥ ಏನು ಹೇಳಿ? ಪ್ರಾಕ್ಟೀಸ್ ಮಾಡೋದು ಬಾಲ್ ಹಿಡಿದಿದ್ದು ಮಾತ್ರ ನೋಡೋದು ಎಲ್ಲ ಬಿಟ್ಟು ಹಿಂಗೆ ಹಿಡಿದು ಬಚ್ಚಂಗಾಯಿ ಒಳಗಡೆ ಹಾಕೋದಲ್ವಾ? ಒಳಗಡೆ ಹಾಕ್ಬೇಡ ಮಾರೆ ಅಂದ್ರೆ ಅವನಿಗೆ ಪ್ರಾಕ್ಟೀಸ್ ಹೇಳಿಲ್ಲ, ಹೇಳ್ಕೊಟ್ಟಿಲ್ಲ ಅವರು. ಬಾಲ್ ಹಿಡಿದು ಎದುರುಗಡೆ ಹಾಕ್ಬೇಕಂತ ಹಿಡಿದು ಒಳಗೆ ಹಾಕ್ತಾನೆ, ಹಿಡಿತಾನೆ ಒಳಗೆ ಹಾಕ್ತಾನೆ, ಎಲ್ಲ ಗೋಲ್. ಅದೇನು ಸಮಸ್ಯೆ ಏನು? ಅದಕ್ಕೆ ಹೇಳೋದು, ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ, ಪ್ರಾಕ್ಟೀಸ್ ಮಾಡುವಾಗ ಎಲ್ಲ ವಿಚಾರಗಳನ್ನು ಗಮನಿಸ್ಬೇಕು ನಾವು. ನಿಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಯಾಕೆ ಮಾಡಿದ್ದಾರೆ, ಅವರು ಪತ್ರಕರ್ತ ಸಂಘದವ್ರು ಇರ್ಬೋದು, ಲೈಫ್ನೆಸ್ ಟ್ರಸ್ಟ್ ಅವರು ಯಾವ ಉದ್ದೇಶ, ಒಂದು ಉದ್ದೇಶದಿಂದ ಯಾವುದೂ ಕಾರ್ಯಕ್ರಮ ಮಾಡೋದಿಲ್ಲ. ಒಂದು ಒಳ್ಳೆಯ ಪರಿಸರ ಮುಂದೆ ಸೃಷ್ಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಹಾಗಾಗಿ ಅದರ ಅರ್ಥಪೂರ್ಣವನ್ನು ತಿಳ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೇಕಂತ ಹೇಳ್ಕೊಡ್ತಾ ನಿಮಗೆಲ್ಲ ಶುಭವನ್ನು ಕೊಡ್ತಾ, ನನ್ನ ಅಧ್ಯಕ್ಷ ನೆಲೆಯಲ್ಲಿ ಈಗಾಗಲೇ ಪ್ರಶಾಂತ್ ನಾಯ್ಕ ಅವರು ಅವರ ದಿಕ್ಸೂಚಿ ಭಾಷಣವನ್ನು ಬೀಜದುಡ್ಡಿ ಬಗ್ಗೆ ಹೇಳಿದ್ದಾರೆ. ಹಾಗೆ ನಮ್ಮ ಖಾದರ್ ಸರ್ ಅವರು ಯಾಕೆ ಮಾಡಬೇಕು ಈ ಕಾರ್ಯಕ್ರಮ ಅವಶ್ಯಕತೆ ಅನ್ನೋದ್ರ ಬಗ್ಗೆ ಹೇಳೋಗಿದ್ದಾರೆ. ಅರಣ್ಯ ಇಲಾಖೆಯಿಂದ ನಾವು ಭಾಳ ವರ್ಷದಿಂದ ಎಲ್ಲ ಕಡೆ ಸಹಕಾರ ಕೊಡ್ತಾ ಇದ್ದೇವೆ. ಇದು ಇಲಾಖೆ ಒಬ್ಬರು ಮಾಡೋ ಕೆಲಸ ಇಲ್ಲ. ನಮ್ಮ ದೇಶದ ಸಂಸ್ಕೃತಿ ಅಂತ ಹೇಳಿದ್ರೆ ಬೆಳೆಸೋದು, ಉಳಿಸೋದು, ಬಳಸೋದು. ಬೆಳೆಸಿ, ಉಳಿಸಿ, ಬಳಸಿ. ನಾವೆಲ್ಲ ಬೆಳೆಸೋದ್ರಲ್ಲಿ ಮಾತ್ರ ಇದ್ದೇವೆ, ಉಳಿಸ್ತಾ ಇಲ್ಲ. ಹಾಗಾಗಿ ಬಳಸ್ಲಿಕ್ಕೆ ಸಿಗ್ತಾ ಇಲ್ಲ. ಉಳಿಸುವಂಥದ್ದಾಗೋಣ ಅಂತ ಹೇಳ್ತಾ ನನ್ನನ್ನು ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಎಲ್ಲ ಸಂಘಟಕರಿಗೆ ಇನ್ನೊಮ್ಮೆ ನಾನು ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆಗಳು. ಜೈ ಕರ್ನಾಟಕ.